ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಆದ್ರೆ ಈಗ ಬಿರಿಯಾನಿದೆ ಕಾಲ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೀಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಾವಿವತ್ತು ಎಲ್ಲಿ ಬಂದಿದೀವಪ್ಪ ಅಂದ್ರೆ ಬಂಗಾರಪೇಟೆಯಲ್ಲಿರುವಂತಹ BGT ರವಿ ಹೋಟೆಲ್ ಹತ್ರ ಬಂದಿದೀವಿ. ಇವರು ಈ ಒಂದು ಹೋಟೆಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ 50 ವರ್ಷ ಆಯ್ತು. ಇದು 3ನೇ ತಲೆಮಾರು ಅಂತಾನೆ ಹೇಳ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ನಮ್ಗೆ ಬಿರಿಯಾನಿ ಎಲ್ಲ ಸಿಗ್ತಿರ್ಲಿಲ್ಲ. ಬರೀ ಮುದ್ದೆ, ಸಾಂಬಾರು, ರೈಸು, ಇದ್ರ ಜೊತೆಗೆ ಚಿಕನ್, ಮಟನ್ ಈ ತರ ಐಟಮ್ಸ್ ಅನ್ನ ಮಾಡ್ಕೊಂಡ್ ಬರ್ತಿದ್ರು. ಇವ್ರು ಮಾಡೋ ಬಿರಿಯಾನಿಗೆ 30 ವರ್ಷದ ಇತಿಹಾಸ ಕೂಡ ಇದೆ. ಇಲ್ಲಿ ಬಿರಿಯಾನಿಯನ್ನ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಆಗಿನ ಕಾಲದಲ್ಲಿ ರಾಗಿ ಅಕ್ಷಯ ಪಾತ್ರದಲ್ಲಿ ಹೇಗ್ ಮಾಡ್ತಿದ್ರು ಇಲ್ಲಿವರೆಗೂ ಅದೇ ಕ್ವಾಲಿಟಿ ಅದೇ ಸ್ಟೈಲ್ ಅಲ್ಲೇ ಮಾಡ್ಕೊಂಡ್ ಬರ್ತಿದ್ದಾರೆ. ಇಲ್ಲಿ ಬರೀ ಬಿರಿಯಾನಿ ಮಾತ್ರ ಅಲ್ಲ ಕಣ್ರಿ, ಇಲ್ಲಿ ಮಟನ್ ಫ್ರೈ, ಚಿಕನ್ ಫ್ರೈ, ಬೋಟಿ ಫ್ರೈ, ಕಾಲ್ ಸೂಪು, ಕಬಾಬು, ಲಾಲಿಪಾಪ್, ಚಿಕನ್, ಮಟನ್ ಈ ತರ ತುಂಬಾ ವೆರೈಟೀಸ್ ಎಲ್ಲ ಮಾಡ್ತಾರೆ. ನೀವೇನಾದ್ರೂ ಒಂದು ಒಳ್ಳೆ ನಾನ್ ವೆಜ್ ಪ್ರೇಯರ್ ಆದ್ರೆ ಇದು ನಿಮ್ಗೆ ಕರೆಕ್ಟ್ ಜಾಗ ಅಂತಾನೆ ಹೇಳ್ಬೋದು. ನಾನಂತೂ ಈ ಹೋಟ್ಲಲ್ಲಿ ಎಲ್ಲಾ ಫುಡ್ ಟೇಸ್ಟ್ ಮಾಡಿದೆ, ಆದ್ರೆ ನನ್ಗಂತೂ ಫೇವ್ರೆಟ್ ಅಂದ್ರೆ ಬಿರಿಯಾನಿನೇ ಕಣ್ರಿ. ಆ ಬಿರಿಯಾನಿ ಜೊತೆಗೆ ಆ ಮಟನ್ ಬೆಂದಿರೋದು ಆ ಬಿರಿಯಾನಿ ಜೊತೆ ಇಟ್ಕೊಂಡು ತಿಂತಿದ್ರೆ ಆಹಾ ನೆಕ್ಸ್ಟ್